ಇವತ್ತು ನಮ್ಮ ಕನಕಭವನ ಕನಕಭವನಕ್ಕೆ ಈಗ 50,000 ರೂಪಾಯಿ ಕ್ಯಾಶ್ ಅನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು ಸಲ್ಲಿಸುತ್ತಾ ದೊಡ್ಡ ಚಪ್ಪಾಳೆಯನ್ನ ನಮ್ಮ ಏನು ಕನಕಭವನ ಹಳೆ ಕನಕಭವನ ಬಂದೆ ಮನೆ ಇದೆ. ಕೆಲವೇ ಕ್ಷಣಗಳ ಹಿಂದೆ ನಾನು ಇದರ ನಮ್ಮ ಬಂದೆ ಮನೆ ಸೋಡ್ತಾ ಇದೆ ಅಂತ ಹೇಳಿದ್ದು ನಮ್ಮ ಯುವ ಸಮಾಜ ಸೇವಕರಾದಂತ ಸೊಂಗಳಿ ವೆಂಕಟೇಶನ್ ಅವರು ಕೆಲವೇ ನಿಮಿಷಗಳಲ್ಲಿ 50,000 ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಅಭಿನಂದನೆ ತಿಳಿಸಬೇಕು. ಅದೇ ರೀತಿ ನಮ್ಮ ರಾತ್ರಿ ಏನು ಸತ್ಯ ಹರಿಚಂದ್ರ ಕಥೆ ಇದೆ, ನಾಟಕ ಇದೆ, ಅದಕ್ಕೆ ಕೂಡ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ನಮ್ಮ ಕುರುಬುಪೇಟೆಯ ಸಮಸ್ತ ನಿವಾಸಿಗಳ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಗೆ ಸಂಗೊಳ್ಳಿ ರಾಯಣ್ಣಗೆ ಬಂಧುಗಳೇ, ಏನಿವತ್ತು ಗೌರಿ ಹಬ್ಬ ಅಂದ್ರೆ ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ. ಏನ್ ಈ ವೇದಿಕೆ ಮೇಲೆ ಇರುವಂತ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರೇ, ನಮ್ಮ ದಂಡಾಧಿಕಾರಿಗಳಾದ ಗೀತಾ ಮೇಡಮ್ ನವರೇ, MR ಮುಳ್ಳಣ್ಣ ಅವರೇ, 3 ದಿನದಗಡೆ ನಮ್ ಬಾಬಣ್ಣ, ಕೃಷ್ಣಣ್ಣ ಎಲ್ರು ಮನೆ ಹತ್ರ ಬಂದ್ರು. ಸಂಗೊಳ್ಳಿ ಈ ರೀತಿ ಕಾರ್ಯಕ್ರಮ ಮಾಡ್ಬೇಕು, ನೀವು ಭಾಗವಹಿಸ್ಬೇಕು, ಶಾಸಕರನ್ನು ಸಹ ಕರಿಬೇಕು ಅಂದ್ರು. ನಾನು ಫೋನ್ ಮಾಡಿದೆ ಅದಕ್ಕೆ ಸರಿ ಸಂಗೊಳ್ಳಿ ಅಂದ್ರು. ಅಣ್ಣ, ನಮ್ಮಲ್ಲಿ ಸ್ವಲ್ಪ ಬೇಜಾರಾಗೋ ರೀತಿ ಕೂತ್ಕೋಬೇಡಿ, ದಯವಿಟ್ಟು 2 ನಿಮಿಷ ಕೂತ್ಕೊಳ್ಳಿ, ಇನ್ನು ಶಾಸಕರೇ ಮಾತಾಡಿಲ್ಲ. ಅಣ್ಣ, ಸ್ವಲ್ಪ ತಮ್ಮ ಮನ್ಸಿಗೆ ಬೇಜಾರಾಗಿರ್ಬೋದು, ದಯವಿಟ್ಟು ಏನು ಮನ್ಸಲ್ಲಿ ಇಟ್ಕೋಬೇಡಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ನೀವು JDS ಪಕ್ಷ ಆಗಿರ್ಬೋದು, ಇದು ನೀವು ಬರೀ JDS ಪಕ್ಷಕ್ಕೆ ಮಾತ್ರ ಅಲ್ಲ ಶಾಸಕರು, ಇಡೀ ಮುಳಬಾಗ ತಾಲೂಕು ಶಾಸಕರು ದಯವಿಟ್ಟು ಬರ್ಬೇಕಾದಕ್ಕೆ ಸರಿ ಸಂಗೊಳ್ಳಿ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ ಕೃಷ್ಣಣ್ಣ, ಬಾಬಣ್ಣ ಮತ್ತೆ ನಮ್ಮ SR ವೆಂಕಟೇಶಪ್ಪ ಮಾಸ್ಟರ್ ಜೊತೆಗೆ ನಮ್ JP ಕೂಡ ಇವಾಗ ಎಫರ್ಟ್ ಆಗ್ತಾ, ಏನಂತಂದ್ರೆ ಇದು ಸೋರ್ತಾ ಇದೆ, ಅದೊಂದ್ ಸ್ವಲ್ಪ ಕಾಂಕ್ರೀಟ್ ಆಗಿ ಕೊಡ್ಬೇಕು ಅಂತ. ಖಂಡಿತವಾಗ್ಲೂ ಇವಾಗ ಕೊಟ್ಬಿಡ್ತೀನಿ. 30-40 ಹೇಳಿದ್ರು, 50,000 ರೂಪಾಯಿ ಕೊಡ್ತೀನಿ. ದಯವಿಟ್ಟು ನಮ್ ಸಮಾಜದವ್ರು ಒಗ್ಗಟ್ಟಾಗಿರಿ. ನಂಬಿಕೆ ಅಂದ್ರೆ ಕುರುಬ್ರು ಅಂದ್ರೆ ನಂಬಿಕೆ ಅನ್ನೋದು ಉಳಿಸ್ಕೊಳ್ಳಿ. ಯಾವುದೇ ಪಕ್ಷದಲ್ಲಿರಿ, ಆ ಪಕ್ಷದಲ್ಲಿ ನಿಷ್ಠಾವಂತವಾಗಿರಿ. ಅದೊಂದು ಮಾತ್ರ ನಾವು ಉಳಿಸ್ಕೊಂಡ್ರೆ ಮಾತ್ರ ಬೆಳೆಯಕ್ ಸಾಧ್ಯ. ಅದು ಮಾತ್ರ ಹೇಳಕ್ ನಾವ್ ಇಷ್ಟ ಪಡ್ತೀವಿ. ಇಲ್ಲಿ ಕರೆಸಿ 2 ಮಾತು ಮಾತಾಡಕ್ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಂಗೊಳ್ಳಿ ರಾಯಣ್ಣ.